ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಕಾಕಿನಾಡ ಜಿಲ್ಲೆಯ ತುನಿ ಮಂಡಲ CH ಅಗ್ರಹಾರಂ ಗ್ರಾಮದ ಬಾಲಕಿ ಜ್ಞಾನೇಶ್ವರಿ ಅಥವಾ ಜಾಹ್ನವಿ ನಾಪತ್ತೆ ಪ್ರಕರಣ ಇದೀಗ ಪ್ರತಿದಿನವೂ ಕೂಡ ಒಂದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಆರಂಭದಲ್ಲಿ ಮಗು ನಾಪತ್ತೆ ಆದಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಜೊತೆಗೆ ದಿನಗಳು ಕಳೀತಾ ಇದ್ದ ಹಾಗೆ ಈ ಒಂದು ತನಿಖೆ ಚುರುಕಾಗೋದಕ್ಕೆ ಪ್ರಾರಂಭಿಸಬಿಟ್ಟಿತ್ತು. ಸ್ನೇಹಿತರೆ, ಈ ಬಗ್ಗೆ ಈ ಎಲ್ಲದರ ನಡುವೆ ಸದ್ಯದಲ್ಲಿ ಕುಟುಂಬದ ಮೇಲೆಯೇ ಆರೋಪ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಕುಟುಂಬದ ಮೇಲೆ ಅನುಮಾನ ಬರೋದಕ್ಕೆ ಮುಖ್ಯ ಸಾಕ್ಷಿಗಳು ಕೂಡ ಇದೀಗ ಒಂದಿಷ್ಟು ಮೇಲ್ನೋಟಕ್ಕೆ ಪತ್ತೆಯಾಗಿದ್ದಾವೆ. ಆ ಕುರಿತಾಗಿ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಈಗ ಯಾವ ಹಂತಕ್ಕೆ ಈ ಒಂದು ಕೇಸ್ ಬಂದು ತಲುಪಿದೆ, ಈ ಎಲ್ಲದರ ನಡುವೆ ಯಾರು ಕೆಲವರು ಕಿಡಿಗೇಡಿಗಳು ಅಂತ ಹೇಳಬಹುದು. ಯಾವುದೋ ಒಂದು ಮಗು ನಾಪತ್ತೆ ಆದಂಥ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಮಗುವನ್ನು ನೋಡಿ ಇದೇ ಚಿನ್ನಾರಿ ಜಾಹ್ನವಿ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಕೂಡ ಸದ್ದು ಮಾಡ್ತಾ ಇದ್ರು. ಜೊತೆಗೆ ಆ ಒಂದು ತಾಯಿ ತಂದೆಗೂ ಕೂಡ ಮನಸ್ಸಿಗೆ ಚುಚ್ಚುವ ಹಾಗೆ, ಮನಸ್ಸಿಗೆ ನೋವು ಮಾಡುವ ಹಾಗೆ ಸುತ್ತಮುತ್ತಲಿನ ಜನಗಳು ಕೂಡ ಮಾತನಾಡ್ತಾ ಇದ್ದಾರೆ. ಆ ಕುರಿತಾಗಿ ತಂದೆ ತಾಯಿಯೂ ಕೂಡ ಕಣ್ಣೀರನ್ನು ಸೋರಿಸ್ತಾ ಇದ್ದಾರೆ. ಏನೇನೆಲ್ಲ ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ ಬೆಳವಣಿಗೆ ಆಗಿದೆ, ಇಲ್ಲಿಯವರೆಗೂ ಅಪ್ಡೇಟ್ ಆಗಿರುವಂತಹ ಮಾಹಿತಿಯನ್ನು, ಕುಟುಂಬದ ಮೇಲೆ ಡೌಟ್ ಬರೋದಕ್ಕೆ ಏನು ಕಾರಣಗಳು, ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇರೋದಾದ್ರೂ ಏಕೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕೂಲಿ ಕೆಲಸವನ್ನ ಮಾಡಿಕೊಂಡು ಬದುಕ್ತಾ ಇದ್ದಂತ ಕುಟುಂಬ ಗಣೇಶ್ ಹಾಗೂ ಭವಾನಿ ಅಂತ ಹೇಳಿ ಈ ಇಬ್ಬರು ದಂಪತಿಗಳು ಕಳೆದ 4 ವರ್ಷದ ಹಿಂದೆ ಮದುವೆ ಆಗಿಬಿಟ್ಟಿರ್ತಾರೆ. ಇವರ ಒಂದು ಸುಂದರ ಸಂಸಾರಕ್ಕೆ ಇಬ್ಬರು ಮಕ್ಕಳು ಕೂಡ ಉಟ್ಕೊಂಡಿರ್ತಾರೆ. ಅದರಲ್ಲಿ ಮೊದಲನೆಯ ಮಗಳೇ ಈ ಜಾಹ್ನವಿ ಆಗಿರ್ತಾಳೆ. ಮಕ್ಕಳ ಮುದ್ದಾದ ಮುಖವನ್ನು ನೋಡಿಕೊಂಡು ತಮ್ಮ ಕಷ್ಟಗಳನ್ನೆಲ್ಲವನ್ನು ಕೂಡ ಮರೆತು ಕೂಲಿ ನಾಲಿ ಮಾಡಿ ಮಕ್ಕಳನ್ನ ಚೆನ್ನಾಗಿ ಸಾಕ್ತಾ ಇದ್ದಂತಹ ಕುಟುಂಬ. ಆದರೆ ಏಕಾಏಕಿಯಾಗಿ ಜೂನ್ 6ನೇ ತಾರೀಕು ಕೂಲಿ ಕೆಲಸಕ್ಕಾಗಿ ಹೊಟ್ಟೆಪಾಡಿಗಾಗಿ ಹೋದಂಥ ಕುಟುಂಬ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಗು ಮಿಸ್ಸಿಂಗ್ ಆಗಿ ಬಿಡುತ್ತೆ. ಅಲ್ಲಿಯವರೆಗೂ ಯಾರಿಗೂ ಕೂಡ ಗೊತ್ತಾಗಿರೋದಿಲ್ಲ, ಮಗು ಎಲ್ಲೋ ಆಟ ಆಡ್ತಿರಬಹುದು ಅನ್ನುವ ನಿಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಪಾಮ್ ಆಯಿಲ್ ತೋಟದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ವಿಚಾರ ನಿಮ್ಮ ಗಮನಕ್ಕೆ ಇದೆ. ನಾನು ಯಾಕೆ ಈ ಒಂದು ವಿಚಾರವನ್ನ ಮತ್ತೆ ಈ ಸಂದರ್ಭದಲ್ಲಿ ಕೆಣಕ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿಂದಾನೇ ಈ ಒಂದು ದುರಂತ ಆರಂಭವಾಗಿದ್ದು. ಹಾಗಾಗಿ ಆರಂಭದಲ್ಲಿ ಜೂನ್ 6ನೇ ತಾರೀಕು ಅಲ್ಲೆಲ್ಲವೂ ಕೂಡ ಹುಡುಕಾಟ ಮಾಡ್ತಾರೆ, ಆದರೆ ಪತ್ತೆ ಆಗೋದಿಲ್ಲ. ರಾತ್ರಿ ಸಮಯಕ್ಕೆ ಹುಡುಕಾಟ ಮಾಡೋದಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬರ್ತಾರೆ, ಅವರ ಕಂಪ್ಲೇಂಟನ್ನು ಸ್ವೀಕಾರ ಮಾಡ್ತಾರೆ. ಜೊತೆಗೆ ಏನೇನೆಲ್ಲ ಹುಡುಕಾಡೋದಕ್ಕೆ ಸಾಧ್ಯ, ಪ್ರಾಥಮಿಕವಾಗಿ ಏನೇನೆಲ್ಲ ತನಿಖೆ ಮಾಡೋದಕ್ಕೆ ಸಾಧ್ಯ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ. ಇನ್ನು ಆ ಒಂದು ದಿನಗಳು ಕಳೀತಾ ಇದ್ದ ಹಾಗೆ ಮಗು ನಾಪತ್ತೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂಥ ಡೌಟ್ಗಳು ಬರೋದಕ್ಕೆ ಪ್ರಾರಂಭಿಸಿದ್ದು. ಅವರು ಕೆಲಸ ಮಾಡ್ತಾ ಇರುವಂಥ ಪ್ರದೇಶವೇ ಅಷ್ಟು ಗಂಭೀರ ಮತ್ತು ಅಷ್ಟೊಂದು ಡೇಂಜರ್ ಆದಂಥ ಜಾಗವಿತ್ತು. ಯಾಕೆ ಅಂದರೆ ಅದು ಕಾಡಿಗೆ ಸುತ್ತಮುತ್ತ ಹೊರದಿರುವಂಥ ಪ್ರದೇಶ. ಕಾಡಿನಲ್ಲಿ ಮಗು ಮಿಸ್ ಆಗಿ ಹೋಗಿರಬಹುದೇನೋ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ತನಿಖೆಯನ್ನು ಆರಂಭಿಸಿದ್ರು. ಆ ಒಂದು ಕಾಡಿನಲ್ಲಿ ಹೆಬ್ಬಾವುಗಳು ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಸರೀಸೃಪಗಳು, ಜೊತೆಗೆ ಕಾಡು ಪ್ರಾಣಿಗಳು ಇಂಥದ್ದೆಲ್ಲವೂ ಕೂಡ ಇರುವ ಕಾರಣದಿಂದಾಗಿ ಮಗುವನ್ನು ಯಾವುದೋ ಪ್ರಾಣಿ ಪಕ್ಷಿ ಹರ್ಕೊಂಡು ತಿಂದಿರಬಹುದೇನೋ, ಮಗು ನಾಪತ್ತೆ ಆಗಿರಬಹುದೇನೋ ಅನ್ನುವ ಹಾಗೆ ಹುಡುಕಾಟ ಆರಂಭವಾಗಿತ್ತು. 2-3 ದಿನಗಳ ಕಾಲ ಆ ನಿಟ್ಟಿನಲ್ಲಿ ತನಿಖೆ ತುಂಬಾ ಜೋರಾಗಿ ಕೇಳ್ತಾ ಇತ್ತು. ದಿನಗಳು ಕಳೀತಾ ಇದ್ದಂತೆ CCTV ಫುಟೇಜ್ಗಳು ಅಂಥದ್ದೆಲ್ಲವೂ ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದು ಕೂಡ ಪತ್ತೆ ಆಗೋದಿಲ್ಲ. ಒಟ್ಟಾರೆಯಾಗಿ ಆ ಒಂದು ನಾಯಿಯ ವಿಚಾರ ಇಲ್ಲಿ ತಿರುವನ್ನ ತಂದು ಕೊಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಸ್ನೇಹಿತರೆ, ನಾಯಿ 2 ದಿನಗಳು ಕಳೆದ ನಂತರ ಮತ್ತೆ ಮನೆಗೆ ಬರುತ್ತೆ. ಮನೆಗೆ ಬಂದ ಬಳಿಕ 2 ದಿನಗಳ ಕಾಲ ಜೊತೆಗೆ ಇರುತ್ತೆ. 2 ದಿನಗಳ ನಂತರ ನಾಯಿ ಸಾವನ್ನಪ್ಪಿ ಬಿಡುತ್ತೆ. ಇದೇ ಈ ಒಂದು ಕೇಸ್ಗೆ ಕುಟುಂಬದ ಮೇಲೆ ಅನುಮಾನ ಬರೋದಕ್ಕೆ ಎಡೆ ಮಾಡಿ ಕೊಟ್ಟಿರುವಂಥದ್ದು. ಬಹುತೇಕ ಆರಂಭದ ದಿನದಲ್ಲಿ ಏನಾಗಿತ್ತು ಅಥವಾ ಏನು ಆರೋಪ ಕೇಳಿ ಬರ್ತಾ ಇತ್ತು ಅಂತಂದ್ರೆ, ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ, ಜೊತೆಗೆ ಆ ಮಗುವನ್ನ ಕಿಡ್ನಾಪ್ ಮಾಡಿದವರೇ ನಾಯಿಗೆ ವಿಷ ಉಣಿಸಿ ಕಳಿಸಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಕೂಡ ಆಕೆಯ ತಾಯಿ ಅಂತಂದ್ರೆ ಜಾಹ್ನವಿಯ ತಾಯಿ ಭವಾನಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದ್ರು. ಆ ಆರೋಪದ ಅಡಿಯಲ್ಲಿ ತನಿಖೆ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಈಗ ಈ ಒಂದು ವಿಚಾರವೇ ಅಪ್ಡೇಟ್ ಆಗಿದೆ. ಏನು ಅಂತಂದ್ರೆ, 7 ದಿನಗಳ ನಂತರ ಮನೆಗೆ ಬಂದ ಬಳಿಕ ನಾಯಿ ಆಕ್ಟಿವ್ ಆಗಿದ್ದಂಥದ್ದು ಏಕಾಏಕಿಗೆ ಸಾವನ್ನಪ್ಪಿದೆ ಅಂತಂದ್ರೆ, ಮನೆಯವರೇ ಯಾರೋ ಆ ನಾಯಿಗೆ ವಿಷವನ್ನ ಇಟ್ಟು ಕೊಂದಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಆ ಒಂದು ನಾಯಿ ಸಾವನ್ನಪ್ಪಿದ ಬಳಿಕ ಆ ಒಂದು ನಾಯಿಯ FSL ವರದಿ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗಾಗಿ ವರದಿಯನ್ನು ಕೂಡ ಕಳಿಸಲಾಗಿತ್ತು. ಆದರೆ ಇನ್ನೂವರೆಗೂ ಕೂಡ ಅದು ಲಭ್ಯವಾಗಿಲ್ಲ. ಆದರೆ ಈ ನಿಟ್ಟಿನಲ್ಲಿಯೂ ಕೂಡ ಈ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ. ಲೊಕೇಶನ್ ಅನ್ನು ಆಧರಿಸಿ ಇಬ್ಬರು ಅಪರಿಚಿತ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು. ತನಿಖೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅಲ್ಲಿ ಏನೆಲ್ಲ ಮಾಹಿತಿ ಸಿಕ್ತೋ ಅದು ಪೊಲೀಸರಿಗೆ ಗೊತ್ತಿರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ದಿನಗಳು ಕಳೆಯೋದಕ್ಕೆ ಪ್ರಾರಂಭಿಸ್ತವೆ. ಹೆಚ್ಚು ಕಡಿಮೆ 10 ದಿನಗಳ ನಂತರ ಒಂದು ರೀತಿಯಾದಂತಹ ಅನುಮಾನ
ಕುಟುಂಬದ ನಡುವೆ ಕೇಳೋದಕ್ಕೆ ಪ್ರಾರಂಭಿಸುತ್ತೆ. ಅಷ್ಟೊಂದು ಸೀರಿಯಸ್ ಆಗಿ ಆ ಒಂದು ವಿಚಾರವನ್ನ ತೆಗೆದುಕೊಂಡಿರಲಿಲ್ಲ ಆರಂಭದಲ್ಲಿ ಹೊರಗಡೆ ಏನಾದರೂ ಆಗಿರಬಹುದು ಅನ್ನೋ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ರು. ಮನೆ ಒಳಗಡೆ ಏನಾದರೂ ಈ ರೀತಿಯಾದಂಥ ಸಮಸ್ಯೆ ಆಗಿಬಿಟ್ಟಿದ್ರೆ ಮನೆಯವರನ್ನ ಹೇಗೋ ತನಿಖೆ ಮಾಡಿ ಬಾಯಿ ಬಿಡಿಸಬಹುದು ಅನ್ನುವ ನಿಟ್ಟಿನಲ್ಲಿ, ಹೊರಗಿನ ಪ್ರಪಂಚದಲ್ಲಿ ಏನಾದರೂ ಈ ಒಂದು ಮಿಸ್ಸಿಂಗ್ ಆಗಿರಬಹುದಾ ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ತನಿಖೆ, ಹುಡುಕಾಟ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇದಾದ ಬಳಿಕ ದಿನಗಳು ಕಳೀತಾ ಇದ್ದ ಹಾಗೆ ಕುಟುಂಬದ ಮೇಲೆ ಆರೋಪ ಕೇಳೋದಕ್ಕೆ ಪ್ರಾರಂಭಿಸ್ತವೆ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ನಾಯಿ 2 ದಿನಗಳ ನಂತರ ಮನೆಗೆ ಬಂದ ಬಳಿಕ ಸಾವನ್ನಪ್ಪಿದೆ ಅಂತಂದ್ರೆ ಈ ಒಂದು ನಾಯಿಯನ್ನ ಅಥವಾ ಈ ನಾಯಿಗೆ ಮನೆಯವರೇ ವಿಷವನ್ನು ಇಟ್ಟು ಕೊಂದಿರಬಹುದು ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭಿಸಿದ್ದಾರೆ. ಇದಾದ ಬಳಿಕ ಈ ಭವಾನಿಯು ಕೂಡ ಅಂತಂದ್ರೆ ಜಾಹ್ನವಿಯ ತಾಯಿ ಅಥವಾ ಆ ಮಗುವಿನ ತಾಯಿ ಒಂದು ಆರೋಪವನ್ನು ಮಾಡ್ತಾ ಇದ್ರು. ಕಾರ್ ವಿಚಾರಕ್ಕಾಗಿ ಕುಟುಂಬದಲ್ಲಿ ನಮಗೆ ಜಗಳ ಆರಂಭವಾಗಿ ಬಿಟ್ಟಿತ್ತು. ನನ್ನ ಗಂಡನ ಜೊತೆಗೆ ಅಂದರೆ ಗಣೇಶ್ ಜೊತೆಗೆ ಕುಟುಂಬದಲ್ಲಿ ಜಗಳವನ್ನು ಮಾಡೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ರು ಅನ್ನುವ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಕುಟುಂಬದವರೇ ಈ ಒಂದು ನಾಯಿಗೆ ವಿಷವನ್ನು ಇಟ್ಟಿರಬಹುದು, ಕುಟುಂಬದವರೇ ಮಗುವನ್ನು ಮಿಸ್ ಮಾಡಿರ್ಬೋದು, ಅಥವಾ ಈ ಒಂದು ದಾರಿ ತಪ್ಪಿಸೋದಕ್ಕೆ ಏನು ಬೇಕಾದರೂ ಐಡಿಯಾವನ್ನು ಮಾಡಿರ್ಬೋದು ಅನ್ನುವ ನಿಟ್ಟಿನಲ್ಲಿ ಕುಟುಂಬದ ಸದಸ್ಯರ ಪೈಕಿ ಒಟ್ಟು 5 ಜನರನ್ನು ಈ ಒಂದು ಜಾಹ್ನವಿ ಕುಟುಂಬದ ತಂದೆ ಆಗಿರುವಂಥ ಅಥವಾ ಜಾಹ್ನವಿ ತಂದೆ ಆಗಿರುವಂತಹ ಗಣೇಶನನ್ನ ಸೇರಿ ಆ ಗಣೇಶನ ಕುಟುಂಬದವರನ್ನ ಇದೀಗ 5 ಜನರನ್ನ ತನಿಖೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಹಂತದಲ್ಲಿ ಹೇಗೆಲ್ಲ ತನಿಖೆ ಮಾಡಬೇಕೋ ಅದೆಲ್ಲದಕ್ಕೂ ಕೂಡ ಪೊಲೀಸರು ಬದ್ಧರಾಗಿದ್ದಾರೆ. ಅದೇ ರೀತಿಯಾಗಿ ತನಿಖೆ ಅಂತದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಆ ನಾಯಿಯ ಸಾವು ಈ ಒಂದು ಕುಟುಂಬದ ಮೇಲೆ ಅನುಮಾನ ಮೂಡೋದಕ್ಕೆ ದಾರಿಯನ್ನ ಮಾಡಿಕೊಟ್ಟಿರುತ್ತೆ. ಇನ್ನು ಹೊರಗಡೆಯವರು ವಿಷವಿಟ್ಟು 2 ದಿನಗಳ ನಂತರ ಸಾಯಿಸೋದಕ್ಕೆ ಹೇಗೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಸೂಕ್ಷ್ಮವಾಗಿ ಗಮನಿಸಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಈ ನಿಟ್ಟಿನಲ್ಲಿಯೂ ಕೂಡ ಡೌಟ್ ಬರುತ್ತೆ. ಕುಟುಂಬದವರ ಕೈವಾಡವು ಇದರಲ್ಲಿ ಇರಬಹುದಾ ಅನ್ನುವ ನಿಟ್ಟಿನಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲದರ ನಡುವೆ ಈ ರೀತಿಯಾದಂತಹ ತನಿಖೆ ಆರಂಭವಾದ್ರೆ ಇತ್ತ ಇನ್ನೊಂದು ನೋವಿನ ಸಂಗತಿ ಅಥವಾ ಬೇಜಾರಿನ ಸಂಗತಿ ಏನು ಅಂತಂದ್ರೆ ಜಾಹ್ನವಿ ಕುಟುಂಬದವರಿಗೆ ಒಂದು ನೋವಿನ ಸಂಗತಿ ಎದುರಾಗಿ ಬಿಟ್ಟಿದೆ. ಏನು ಅಂತಂದ್ರೆ ಮಗಳನ್ನ ಕಳೆದುಕೊಂಡಿದ್ದೀವಿ ಅಥವಾ ಮಗಳು ಕಾಣೆ ಆಗಿದ್ದಾಳೆ ಅನ್ನುವ ನಿಟ್ಟಿನಲ್ಲಿ ಜನಗಳು ಅವರಿಗೆ ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದಾರೆ ಅನ್ನುವಂತಹ ನೋವು ಸ್ವತಃ ಈ ಜಾಹ್ನವಿಯ ತಾಯಿ ಭವಾನಿಯವರು ಕೂಡ ಮಾಧ್ಯಮಗಳೊಂದಿಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂಥ ವಿಚಾರ ಏನು ಅಂತಂದರೆ ಜನಗಳು ಹೇಗೆ ಬೇಕು ಹಾಗೆ ಮಾತನಾಡ್ತಾ ಇದ್ದಾರೆ. ಮಗಳನ್ನು ಮುಂದೆ ಇಟ್ಕೊಂಡು ಅಥವಾ ಮಗಳು ಕಾಣೆಯಾಗಿದ್ದಾಳೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಳ್ಳೆ ದುಡ್ಡನ್ನು ಮಾಡ್ತಾ ಇದ್ದಾಳೆ, ಹಾಗೆ ಹೀಗೆ ಅಂಥೇಳಿ ಮನಸ್ಸಿಗೆ ನೋವಾಗುವ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಅಂತೇಳಿ ಹಾಗೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಅದು ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ತನ್ನ ಜೀವವನ್ನೇ ಒತ್ತೆ ಇಟ್ಟು ಮಕ್ಕಳಿಗೆ ಪ್ರಾಣ ಕೊಟ್ಟಿರುವಂಥವರು ಅದು ಹೇಗೆ ಈ ಮಕ್ಕಳು ಈ ರೀತಿಯಾದಂಥ ಕಾಣೆಯಾದಂಥ ಸಂದರ್ಭದಲ್ಲಿ ಅಥವಾ ಇನ್ನೇನು ಸಂದರ್ಭಗಳು ಆದಂಥ ಸಂದರ್ಭಕ್ಕೆ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಥವಾ ಪ್ರಚಾರವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡಲೇಬೇಕಾಗಿದೆ. ಜನ ಏನು ಬೇಕಾದರೂ ಮಾತನಾಡಬಹುದು, ಹೇಗೆ ಬೇಕಾದರೂ ಮಾತನಾಡಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ನೆಗೆಟಿವ್ ಅಲ್ಲಿಯೂ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಅಲ್ಲೂ ನೆಗೆಟಿವ್ ಇರುತ್ತೆ. ಆ ವಿಚಾರವನ್ನು ನಾವು ಹೇಗೆ ತೆಗೆದುಕೊಳ್ತೀವಿ ಅನ್ನೋದು ತುಂಬ ಮುಖ್ಯವಾದಂಥ ವಿಚಾರ. ಆ ನೋವಲ್ಲೇ ಮತ್ತೊಂದು ನೋವನ್ನು ಕೊಡುವಂಥದ್ದು ನಿಜಕ್ಕೂ ಇದೆಂಥ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ, ಇಂಥ ಕೊಳಕು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಅದೇನೇ ಇರ್ಬೋದು, ಜನಗಳು ಒಳ್ಳೆಯದಕ್ಕೂ ಮಾತನಾಡ್ತಾರೆ, ಕೆಟ್ಟದಕ್ಕೂ ಮಾತನಾಡ್ತಾರೆ. ಜನಗಳು ಮಾತನಾಡುವವರು ಮಾತನಾಡ್ತಾನೆ ಇರ್ತಾರೆ. ಹಾಗಂತೇಳಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂರೋದಕ್ಕೆ ಆಗೋದಿಲ್ಲ, ಅಥವಾ ಆ ಒಂದು ವಿಚಾರವನ್ನೇ ತಲೆಯಲ್ಲಿ ಇಟ್ಟುಕೊಂಡು ನಮ್ಮದ ಜೀವನವನ್ನು ಕಳೆದುಕೊಳ್ಳುವಂಥದ್ರಲ್ಲೂ ಕೂಡ ಅರ್ಥ ಏನಿಲ್ಲ. ಹಾಗಾಗಿ ಆ ವಿಚಾರವನ್ನು ಬಿಟ್ಟು ಬಿಡೋಣ. ಜೊತೆಗೆ ಭವಾನಿಯವರು ಆ ಒಂದು ವಿಚಾರವನ್ನು ಬಿಟ್ಟು ಹಾಕುವಂಥ ನಿಟ್ಟಿನಲ್ಲೇ ಇದ್ದಾರೆ. ಅದೇನೇ ಇರಬಹುದು, ಮಗು ಜೀವಂತವಾಗಿ ಸಿಕ್ಕರೆ ಸಾಕು ಅನ್ನುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಜೊತೆಗೆ ಕುಟುಂಬದವರು ಕೂಡ ಕಾಯ್ತಾ ಇದ್ದಾರೆ. ಪ್ರಮುಖವಾಗಿ ಈ ಮಾಹಿತಿಯನ್ನು ಅಥವಾ ಇಷ್ಟೊಂದು ವಿವರವನ್ನು ನಿಮಗೆ ಕೊಡೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಮಗು ನಾಪತ್ತೆಯಾಗಿ 15 ದಿನಗಳು ಕಳೆದು ಹೋದರೂ ಕೂಡ ಮಗುವಿನ ಯಾವುದೇ ರೀತಿಯಾದಂಥ ಸುಳಿವು ಕೂಡ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಕುಟುಂಬದವರಿಗೆ ಏನಾದರೂ ಮಾಡಿರಬಹುದಾ, ಈ ನಾಯಿ ಮನೆಗೆ ಬಂದ ಬಳಿಕ 2 ದಿನಗಳ ನಂತರ ಹೇಗೆ ಸಾವನ್ನಪ್ತು, ಬೇರೆಯವರು ಯಾರಾದರೂ ವಿಷವನ್ನು ಇಟ್ಟಿದ್ರೆ ಮನೆಗೆ ಬಂದ ತಕ್ಷಣವೇ ಆ ನಾಯಿ ಸಾಯಬೇಕಿತ್ತು ಅಥವಾ ಏನೋ ರಸ್ತೆ ಮಧ್ಯದಲ್ಲೋ ಎಲ್ಲೋ ಸತ್ತು ಹೋಗಬೇಕಿತ್ತು. ಆದರೆ ಮನೆಗೆ ಬಂದ ನಂತರವೇ 2 ದಿನಗಳ ನಂತರ ನಾಯಿ ಸಾವನ್ನಪ್ಪಿದೆ ಅಂತಂದರೆ ಕುಟುಂಬದವರ ಕೈವಾಡವೂ ಇರಬಹುದಾ ಅನ್ನುವ ನಿಟ್ಟಿನಲ್ಲಿ ಕುಟುಂಬದ ಸದಸ್ಯರನ್ನು ಕೂಡ ಪೊಲೀಸರು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಕೇಸ್ನಲ್ಲಿ ಆಗಿರುವಂಥ ಇದೀಗಿನ ಅಪ್ಡೇಟ್ ಅಂತ ಹೇಳಬಹುದು. ಸ್ನೇಹಿತರೆ, ಏನೇ ಇರಲಿ ಆ ಮಗು ಜೀವಂತವಾಗಿ ಸಿಗಲಿ ಅಂಥೇಳಿ ನಾವು ನೀವೆಲ್ಲರೂ ಕೂಡ ಹಾರೈಸೋಣ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು, ಕುಟುಂಬದವರ ಕೈವಾಡವು ಇದರಲ್ಲಿ ಇರಬಹುದಾ, ಈ ಕುರಿತಾಗಿ ನಿಮ್ಗೇನು ಅನಿಸುತ್ತೆ ಅನ್ನೋದರ ಕುರಿತಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.